ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರೋ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಬಹಳ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿನ ವಿದ್ಯಮಾನದ ಬಗ್ಗೆ ಸಿಟಿ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ, ಹೇಳುವವರ ಬಳಿ ಏನು ಹೇಳಬೇಕೋ ಹೇಳಿದ್ದೀವಿ. ಆದರೆ ನನಗೆ ಮತ್ತು ಲಕ್ಷಾಂತರ ಕಾರ್ಯಕರ್ತರಿಗೆ ದುಃಖ ತಂದಿದೆ. ಪಕ್ಷದ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಆಲೋಚನೆ ಮಾಡಬೇಕು ಅಂತ ಪಕ್ಷದಲ್ಲಿನ ವಿದ್ಯಮಾನದ ಬಗ್ಗೆ ಸಿಟಿ ರವಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದು ಕರೆಕ್ಟ್. ಈಗ ಪಕ್ಷಕ್ಕೋಸ್ಕರನೇ ದುಡಿದಂಥವರು ಇಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ಬೇಜಾರಾಗೋದು ಸಹಜ. ಹಾಗಾಗಿ ಕಾರ್ಯಕರ್ತರಿಗೆಲ್ಲ ನೋವಾಗಿದೆ, ನನಗೂ ಸೇರಿದಂತೆ ಅಂತ ಹೇಳಿದ್ದಾರೆ. ಪಕ್ಷದ ಬಗ್ಗೆ ಗೌರವ ಇಲ್ಲ ಅಂತಂದರೆ ನಾನು ಪಕ್ಷದಲ್ಲಿ ನೋಡಿ ನಮಗೆ ಎರಡನೇ ಆಯ್ಕೆಗಳಿಲ್ಲ. ಸೈದ್ಧಾಂತಿಕ ಕಾರಣಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿನ 98 ಅಂದರೆ 36 ವರ್ಷಗಳ ಹಿಂದೆ ಆರಿಸ್ಕೊಂಡಿದ್ದು ಸೈದ್ಧಾಂತಿಕ ಕಾರಣಕ್ಕೆ. ಹಾಗಾಗಿ ನಮಗೆ ಎರಡನೇ ಆಯ್ಕೆ ಇಲ್ಲ. ಸುಖ ದುಃಖಗಳ ನಡುವೆನೂ ಪಕ್ಷದ ಜೊತೆಗೇ ಇರ್ತೀವಿ. ಪಕ್ಷವನ್ನು ಸರಿ ಮಾಡಬೇಕಾಗಂತ ಪ್ರಾಮಾಣಿಕವಾಗಿರುವ ನಮ್ಮ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ನಾನು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳಕ್ಕೆ ಬರಲ್ಲ, ಅವರೇ ಹೇಳಬೇಕು. ಸೊ ಇದು ಕೆಲವು ಅಂದರೆ ಪಕ್ಷಕ್ಕೋಸ್ಕರ ಅವ್ರು ಹೇಳಿದ್ದು ಕರೆಕ್ಟ್. ಸಿದ್ಧಾಂತಕ್ಕೋಸ್ಕರ ನಾವು ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ನಮಗೆ ಬೇರೆ ಆಯ್ಕೆ ಇಲ್ಲ. ಇದಿದ್ರೆ ನಾವು ಹೀಗೆ ಬೇರೆ ಬೇರೆ ಪಕ್ಷ ಅಂತ ಹೋಗ್ಬಿಡ್ತಾ ಇದ್ವೋ ಏನೋ. ತುಂಬ ಜನ ಕಾರ್ಯಕರ್ತರ ಮನಸ್ಥಿತಿ ಇದು.